ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಕ್ಕಂತ ಯತ್ನಾಳ್ ಅವರು ಇದೀಗ ಹೊಸ ಪಕ್ಷದ ಘೋಷಣೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ಗೆ ಟಕ್ಕರ್ ಕೊಡ್ಲಿಕ್ಕೆ ಇದೀಗ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂತ ಯತ್ನಾಳ್ ಅವರು ಕಟ್ಟಿರ್ತಕ್ಕಂತ ಹೊಸ ಪಕ್ಷಕ್ಕೆ ಅವರು ಕೈ ಜೋಡಿಸಿರೋದು ಯಾರ ಜೊತೆ ಗೊತ್ತಾ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರ ಪಕ್ಷ ಯಾವುದು, ಅವರಿಗೆ ಸಾಥ್ ನೀಡ್ತಿರ್ತಕ್ಕಂಥವ್ರು ಯಾರು, ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಹಾಗೆ ಬಿಜೆಪಿ ವಲಯದಲ್ಲಿ ಇದೀಗ ಎದ್ದಿರ್ತಕ್ಕಂಥ ಕೋಲಾಹಲಕ್ಕೆ ಯತ್ನಾಳ್ ಅವರು ಕೂಡ ಕಾರಣವಾಗ್ತಾರಾ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣರಾಗಿರ್ತಕ್ಕಂತ ಹೆಸರು ಅಂತಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರದು. ಹೌದು, ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಇತ್ತೀಚೆಗಷ್ಟೇ ಅವರು ತಮ್ಮದೇ ಹೊಸ ಪಕ್ಷದ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಆ ಪಕ್ಷದ ಘೋಷಣೆ ಮಾಡುವ ಸಂದರ್ಭದಲ್ಲಿ ಅವರು ಉಂಟು ಮಾಡಿರ್ತಕ್ಕಂಥ ಒಂದಷ್ಟು ಕೋಲಾಹಲ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಂಡಿರ್ತಕ್ಕಂಥ ಯತ್ನಾಳ್ ಅವರು ಬಿಜೆಪಿಯ ಉಚ್ಚಟಿತ ಶಾಸಕ ಅಂತಲೇ ಕರೀಬಹುದು. ಬಿಜೆಪಿಯಿಂದ ಉಚ್ಚಾಟನೆ ಮಾಡಲ್ಪಟ್ಟಂತಹ ಈ ಶಾಸಕ ಇದೀಗ ತಮ್ಮದೇ ಆದಂತಹ ಒಂದು ಪಕ್ಷವನ್ನ ಕಟ್ಕೊಂಡಿದ್ದು, ಇದಕ್ಕೆ ಒಂದಷ್ಟು ಜನರ ಸಾಥ್ ಅಥವಾ ಬೆಂಬಲ ಸಿಕ್ಕಿದೆ. ಇದು ಹೈಕಮಾಂಡ್ಗೆ ಒಂದ್ ರೀತಿ ಟಕ್ಕರ್ ಕೊಡೋ ರೀತಿ ಇದೆ ಅಂತ ಇದೀಗ ಚರ್ಚೆಗಳು ಆಗ್ತಾ ಇದೆ. ಇದರ ಜೊತೆಗೆ ಯತ್ನಾಳ್ ಅವರು BY ವಿಜಯೇಂದ್ರ ಹಾಗೆ BS ಯಡಿಯೂರಪ್ಪನವರ ಬಗ್ಗೆ ನೇರ ಆರೋಪ ಮಾಡ್ತಾ ಇದ್ರು. ಸ್ವಪಕ್ಷದವರಾದ್ರೂ ಕೂಡ ನೇರವಾಗಿ ಆರೋಪ ಮಾಡ್ತಾ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಇದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇದೆ, ದಾಖಲೆಗಳು ಇದೆ ಅಂತ ವಿಜಯೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿನೇ ಸಾಕಷ್ಟು ಬಾರಿ ಆರೋಪವನ್ನ ಮಾಡಿದ್ದಂತವರು. ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ಯಾವಾಗ ಅವರನ್ನ ನೇಮಕ ಮಾಡ್ತೋ ಅದಾದ ನಂತರ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರಿಗೆ ಒಂದ್ ರೀತಿಯ ಅಸಮಾಧಾನ ಭುಗಿಲೇಳುತ್ತೆ. ಈ ಅಸಮಾಧಾನ ಭುಗಿಲೆದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರಿಗೆ ಬೇಜಾರಾಗುತ್ತೆ. ಪಕ್ಷದಲ್ಲಿ ಸಾಕಷ್ಟು ಹಿರಿಯ ನಾಯಕರಿದ್ರು, ಪಕ್ಷ ತನ್ನದೇ ಆದ ಒಂದು ವರ್ಚಸ್ಸನ್ನ ಇಟ್ಕೊಂಡಿತ್ತು. ಆದ್ರೆ ಹಂಗಿರುವಾಗ BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಸ್ಥಾನ ಕೊಟ್ಟಿದ್ದು ಎಲ್ಲೋ ಒಂದ್ ಕಡೆ ಬಿಜೆಪಿಯ ಒಂದು ಬಣ ಬಡಿದಾಟಕ್ಕೆ ಕಾರಣವಾಯಿತು ಅಂತ ಹೇಳಬಹುದು. ಯಾಕಂತಂದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಹಿರಿಯ ನಾಯಕರಿದ್ರು, ಸಮರ್ಥ ನಾಯಕರಿದ್ರು, ಅಂತವರನ್ನ ಬಿಟ್ಟು BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಹೈಕಮಾಂಡ್ ಯಾವಾಗ ಕೊಡುತ್ತೋ ಆಗ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಅಸಮಾಧಾನವನ್ನ ಹೊರ ಹಾಕ್ತಾರೆ. ಅದಾದ ಬಳಿಕ ಬಿಜೆಪಿ ಹೈಕಮಾಂಡ್ ವಿರುದ್ಧ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಉಚ್ಚಟಿತ ಶಾಸಕರಾಗಿ ಹೊರಗಡೆ ಬಂದ ನಂತರ ಅವರು ತಮ್ಮದೇ ಪಕ್ಷವನ್ನ ಘೋಷಿಸುವ ಮೂಲಕ ಹೊಸ ರಾಜಕೀಯ ಪಯಣಕ್ಕೆ ಚಾಲನೆಯನ್ನ ಕೊಡ್ತಾರೆ. ಹೊಸ ಪಕ್ಷದ ಹೆಸರು, ಚಿಹ್ನೆ ಮತ್ತೆ ಅದರ ಧ್ಯೇಯ ವಾಕ್ಯವನ್ನ ಬಹಿರಂಗಪಡಿಸುವುದು ಜೊತೆಗೆ ಕಾರ್ಯಕರ್ತರು ಮತ್ತೆ ಜನರಲ್ಲಿ ದೊಡ್ಡ ಕುತೂಹಲವನ್ನ ಇದು ಮೂಡಿಸಿತ್ತು. ಬಿಜೆಪಿ ಹೈಕಮಾಂಡ್ಗೂ ಕೂಡ ಇದು ಒಂದ್ ರೀತಿ ಖಡಕ್ ಎಚ್ಚರಿಕೆ ಅಂತಲೇ ಹೇಳಬಹುದು. ಈ ಹಿಂದೆ ಕೂಡ ಪಕ್ಷದಲ್ಲೇ ಇದ್ರು ಕೂಡ, ಅಂದ್ರೆ ಬಿಜೆಪಿ ಪಕ್ಷದಲ್ಲೇ ಅವ್ರು ಇದ್ರು ಕೂಡ, ಬಿಜೆಪಿಯಲ್ಲಿ ಅವ್ರು ಗುರುತಿಸ್ಕೊಂಡಿದ್ರು ಕೂಡ ವಿಜಯೇಂದ್ರ ಯಾವಾಗ ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ್ರು ಆ ಒಂದು ಸಂದರ್ಭದಿಂದ ಹಿಡಿದು ಅವರ ವಿರುದ್ಧವಾಗಿ ಒಂದಷ್ಟು ಬಣವನ್ನ, ಅಂದ್ರೆ ಅಲ್ಲಿರ್ತಕ್ಕಂಥ ಶಾಸಕರನ್ನ ಅವರ ಬಣಕ್ಕೆ ಎಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. BY ವಿಜಯೇಂದ್ರ ವಿರುದ್ಧ ಒಂದಷ್ಟು ಬಣ ಬಡಿದಾಟ ಶುರುವಾಗುತ್ತೆ. ಆಮೇಲೆ ಎಲ್ಲರೂ ಕೂಡ ಏನು ಅತೃಪ್ತ ಶಾಸಕರು ಅಥವಾ ಸಚಿವರು ಅಥವಾ ಅತೃಪ್ತ ನಾಯಕರು ಅಂತ ಏನ್ ಕರೆಸ್ಕೊಳ್ತಾರಲ್ಲ, ಅವರೆಲ್ಲನೂ ಒಂದ್ ಕಡೆ ಸಭೆ ಸೇರ್ತಾರೆ, ಒಂದ್ ಕಡೆ ವಿಚಾರವಾಗಿ ಮಾತನಾಡ್ತಾರೆ. BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಕೊಟ್ಟಿದ್ದು ಮತ್ತೆ ಬಿಜೆಪಿಯಲ್ಲಿ ಆಗ್ತಿರ್ತಕ್ಕಂತ ಒಂದಷ್ಟು ಕೆಲಸಗಳು ಹಿಡಿಸ್ತಾ ಇರಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸ್ತಾ ಇರ್ತಾರೆ. ಅದಾದ ನಂತರ 6 ವರ್ಷಗಳ ಕಾಲ ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಾರೆ. ಅಂದ್ರೆ ಒಂದು ಬಣ ರಾಜಕೀಯ ಮಾಡಿದ್ರು ಅಂತ, ಇನ್ನೊಂದು ನೇರವಾಗಿ ಹೈಕಮಾಂಡ್ ವಿರುದ್ಧ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಇವರು ಏನು ನೇರವಾಗಿನೇ ಬಹಿರಂಗವಾಗಿನೇ ತಮ್ಮ ಅಸಮಾಧಾನವನ್ನು ಯಾವಾಗ ಹೊರಗಡೆ ಹಾಕಕ್ ಶುರು ಮಾಡಿದ್ರು ಅವಾಗ ಬಿಜೆಪಿ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುತ್ತೆ. ಉಚ್ಚಾಟನೆ ಮಾಡಿದ ನಂತರ ಸೈಲೆಂಟ್ ಆಗಿದ್ದಂತಹ ಯತ್ನಾಳ್ ಅವರು ಇದೀಗ ತಮ್ಮ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ಜನರ ಧ್ವನಿಯನ್ನ ನಿರ್ಲಕ್ಷ್ಯ ಮಾಡಿದ್ರೆ, ನಮ್ಮ ಕಾರ್ಯಕರ್ತರ ಹಿತಾಸಕ್ತಿಯನ್ನ ಕಡೆಗಣಿಸಿದ್ರೆ ನಾವು ಬಲವಾದ ಪರ್ಯಾಯವನ್ನ ನಿರ್ಮಿಸ್ತೇವೆ ಅಂತ ಅವರು ಸ್ಪಷ್ಟವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಜನರ ಧ್ವನಿಯನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು, ಕಾರ್ಯಕರ್ತರನ್ನ ಕಡೆಗಣಿಸಬಾರ್ದು, ಬಿಜೆಪಿಗೋಸ್ಕರ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನ ಬಿಜೆಪಿ ಕಡೆಗಣಿಸ್ತಾ ಇದೆ, ಇದಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಇದೀಗ ಸಾರಿರ್ತಕ್ಕಂಥದ್ದು. ಬಿಜೆಪಿ ಉಚ್ಚಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೊಸ ಪಕ್ಷದ ಘೋಷಣೆ
ರಾಜ್ಯ ಬಿಜೆಪಿಯಲ್ಲಿ ನಿಜಕ್ಕೂ ಹೊಸ ಬಿರುಗಾಳಿಯನ್ನು ಎಬ್ಬಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರಿಗಿರ್ತಕ್ಕಂಥ ಜನಪ್ರಿಯತೆ, ಹಿಂದೂ ಫೈರ್ ಬ್ರಾಂಡ್ ಅಂತಕ್ಕಂಥ ಅವರ ಪ್ರಭಾವ ಮತ್ತೆ ಕಾರ್ಯಕರ್ತರ ನೆಟ್ವರ್ಕ್ ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಬದಲಾವಣೆ ತಂದ್ರೂ ಕೂಡ ತರಬಹುದು, ಹೇಳಲಿಕ್ಕಾಗಲ್ಲ. ಯಾಕಂತಂದ್ರೆ ಹೊಸ ಪಕ್ಷದ ಘೋಷಣೆಯ ಮೂಲಕ ಇದೀಗ ಹೆಂಗಾಗಿದೆ ಅಂತಂದ್ರೆ ಯತ್ನಾಳ್ ವರ್ಸಸ್ ಬಿಜೆಪಿ ಅನ್ನುವಂತೆ ಆಗ್ಬಿಟ್ಟಿದೆ. ಇಬ್ಬರ ಮಧ್ಯೆ ನಡೀತಕ್ಕಂತ ರಾಜಕೀಯ ಹೋರಾಟ ರಾಜ್ಯದ ಜನತೆಗೆ ಹೊಸ ಕುತೂಹಲವನ್ನೇ ಮೂಡಿಸಿದೆ ಅಂತಲೇ ಹೇಳಬಹುದು. ಇನ್ನು ಪ್ರತಾಪ್ ಸಿಂಹ, ನಾವೆಲ್ಲ ಹಿಂದೂಗಳ ಪರ ಮಾತನಾಡ್ತೇವೆ, ನಾವು ಪ್ರತಾಪ್ ಸಿಂಹ ಒಂದಾಗಿ ಹೊಸ ಸರ್ಕಾರ ತರ್ತೇವೆ. ಬಿಜೆಪಿಯವರು ತನ್ನ ಬಿಜೆಪಿಯವರು ತನ್ನ ಗೌರವವನ್ನ ಕಳೆದುಕೊಳ್ತಿದ್ದಾರೆ, ಕರ್ನಾಟಕ ಹಿಂದೂ ಪಾರ್ಟಿ ಕಟ್ತೇವೆ ಅಂತ ಅವರು ಹೇಳ್ಕೊಂಡಿದ್ದು, ಹೊಸ ಪಕ್ಷದ ಗುರುತು JCB ಅಂತ ಅವರು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ರೀತಿ ಔರಂಗಜೇಬ್ ಸರ್ಕಾರ ಇದ್ದಂಗೆ, ಅವ್ರ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ. ಸರ್ಕಾರದಲ್ಲಿ ಸಾಬ್ರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಸಾಬ್ರಿಗೆ ಜಾಸ್ತಿ ಅವರು ಮೀಸಲಾತಿಯನ್ನ ಕೊಡ್ತಿದ್ದಾರೆ. ಸೊ ಅವ್ರದ್ದೊಂಥರ ಔರಂಗಜೇಬ್ ಸರ್ಕಾರ ಹೆಂಗಿರುತ್ತಲ್ಲ ಹಂಗಿದೆ, ಅವ್ರ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ. ಇನ್ ಬಿಜೆಪಿ ಅವರು ಅಷ್ಟೇ ಕಾರ್ಯಕರ್ತರನ್ನ ಕಡೆಗಣನೆ ಮಾಡ್ತಾರೆ, ಅಸಮಾಧಾನ ಭುಗಿಲೇಳ್ತಿರೋ ರೀತಿ ಮಾಡ್ತಿದ್ದಾರೆ, ಅಂದ್ರೆ ಅಸಮರ್ಥರಿಗೆಲ್ಲ ಒಂದ್ ರೀತಿ ನಾಯಕ ಪಟ್ಟಗಳನ್ನ ಕೊಡ್ತಿದ್ದಾರೆ. ಇದೆಲ್ಲವೂ ಕೂಡ ಬಿಜೆಪಿಯಲ್ಲೂ ನಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಹೀಗಾಗಿ ನಾನು ಹೊಸ ಪಕ್ಷವನ್ನ ಕಟ್ತಾ ಇದ್ದೀನಿ, ನಾನ್ ಬಿಡೋದಿಲ್ಲ, ಹಿಂದೂಗಳನ್ನ ನಾವು ಸಂಘಟನೆ ಮಾಡ್ತೀವಿ, ಹಿಂದೂಗಳೆಲ್ಲ ನಾವು ಒಟ್ಟುಗೂಡ್ತೀವಿ, ನಮ್ಮ ಹಿಂದೂಗಳೆಲ್ಲ ಒಟ್ಟುಗೂಡಾದ್ಮೇಲೆ ನಮ್ಮ ಒಂದು ಪಕ್ಷದ ಹೆಸರು ನಮ್ಮ ಪಕ್ಷದ ಗುರುತು ಏನಿದೆ ಅದು JCB. ಇನ್ನು ಮುಂದಿನ ಚುನಾವಣೆಯಲ್ಲಿ ನಾವ್ ಏನ್ ಮಾಡ್ಬೇಕು ಅದೆಲ್ಲವನ್ನ ಮಾಡಿ ಹಿಂದೂಗಳನ್ನ ನಾವು ಒಂದ್ ರೀತಿ ಒಗ್ಗಟ್ಟಿನಲ್ಲಿ ಕೂರಿಸ್ಕೊಂತೀವಿ. ಹಿಂದೂಗಳನ್ನ ನಾವೆಲ್ಲೂ ಕೂಡ ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ. ನಮ್ಮ ರಾಷ್ಟ್ರ ಏನಿದೆ, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಾವು ಹಿಂದೂಗಳನ್ನ ಸಂಘಟಿತರಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಈಗ ಯತ್ನಾಳ್ ಅವರು ಪಣವನ್ನ ತೊಟ್ಟಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಅವರು ಪ್ರತಾಪ್ ಸಿಂಹ ಅವರ ಹೆಲ್ಪ್ ಅನ್ನ ತಗೊಳ್ತಿದ್ದಾರೆ ಅಂತ ಅನ್ನುವಂಥದ್ದು ಸದ್ಯದ ಚರ್ಚೆ. ಬಟ್ ನೇರವಾಗಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಇಲ್ವಾ ಅನ್ನೋದು ಎಲೆಕ್ಷನ್ ಟೈಮ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಪ್ರತಾಪ್ ಸಿಂಹ ಅವರು ಕೂಡ ಹಿಂದೂ ಪರ ಕಾಳಜಿಯನ್ನ ಹೊಂದಿರೋದ್ರಿಂದ, ಇವರು ಹಿಂದೂ ಪರ ಕಾಳಜಿಯನ್ನ ಹೊಂದಿರೋದ್ರಿಂದ, ಜೊತೆಗೆ ಹಿಂದೂ ಫೈರ್ ಬ್ರಾಂಡ್ ಅಂತ ಕರೆಸ್ಕೊಳ್ತಿರೋದ್ರಿಂದ ಇಬ್ಬರಿಗೂ ಒಂದ್ ರೀತಿ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದ್ರೂ ಕೂಡ ಬಟ್ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಇನ್ನೂ ಕೂಡ ಅದು ಕನ್ಫರ್ಮ್ ಇಲ್ಲ. ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನ ಹೆಂಗ್ ಹೊರ ಹಾಕಿದ್ರು ಅದೇ ರೀತಿ ಪ್ರತಾಪ್ ಸಿಂಹ ಅವರ ಒಂದು ಅಭಿಮತವನ್ನ ತೆಗೆದುಕೊಳ್ತಿದ್ದೀನಿ, ಅವರ ಹೆಲ್ಪ್ ಅನ್ನ ತೆಗೆದುಕೊಳ್ತಿದ್ದೀನಿ, ಅವರ ಸಹಾಯವನ್ನ ತೆಗೆದುಕೊಳ್ತಿದ್ದೀನಿ ಅಂತ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಬಟ್ ಅವ್ರದ್ದು ಕೂಡ ಅದೇ ಥಾಟ್ ಇದೆ, ನಂದು ಕೂಡ ಅದೇ ಥಾಟ್ ಇದೆ, ಇಬ್ರದ್ದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.